ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಸಾರಿ, ನಾನು ಇಷ್ಟು ದಿನ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ, ರೆಗ್ಯುಲರ್ ಆಗಿ ನನ್ನಿಂದ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ. ಬಿಕಾಸ್ ನನಗೆ ಬೇಬಿ ಇದೆ ಮತ್ತು ನಾನು ಒಬ್ಬಳೇ ನೋಡ್ಕೋಬೇಕು. ಸೊ ಅದರಿಂದ ತುಂಬ ಕಷ್ಟ ಆಗ್ತಿದೆ. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ಯಾವುದೋ ಒಂದು ಇನ್ಫಾರ್ಮೇಷನ್ನ ನಾನು ಕೊಡೋಕ್ಕಾಗೋದಿಲ್ಲ. ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಕೊಡಬೇಕಲ್ವ. ಅದಕ್ಕೋಸ್ಕರನೇ ಕರೆಕ್ಟಾಗಿ ನನಗೆ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ನನಗೆ 3-4 ಅವರ್ಸ್ ನಾನು ಇನ್ಫಾರ್ಮೇಷನ್ನ ಎಲ್ಲ ಕಡೆಯಿಂದ ಸರ್ಚ್ ಮಾಡಿ ಅದು ಪರ್ಟಿಕ್ಯುಲರಾಗಿ ಅದು ಕರೆಕ್ಟ್ ಇದ್ದರೆ ಮಾತ್ರ ನಾನು ನಿಮಗೆ ವೀಡಿಯೋಸ್ನ ಮಾಡಿ ಇನ್ಫಾರ್ಮೇಷನ್ನ ಕೊಡೋಕ್ಕಾಗೋದು. ಸುಮ್ಮನೆ ನನಗೆ ಟೈಮ್ ಇಲ್ಲದೆ ಹರಿಬಿರಿಯಾಗಿ ತಪ್ಪಾದ ಇನ್ಫಾರ್ಮೇಷನ್ನ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್, ಒಂದು ಸೆನ್ಸಿಟಿವ್ ಆದ ಒಂದು ಟಾಪಿಕ್. ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿರ್ಲಿಲ್ಲ. ತುಂಬ ಕಮೆಂಟ್ಸ್ ಕೂಡ ಬಂದಿತ್ತು. ತುಂಬ ಸಾರಿ, ನಾನು ಅದಕ್ಕೆಲ್ಲ ರಿಪ್ಲೈ ಆಗ್ತಾನೇ ಇರಲಿಲ್ಲ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಾನು ನಿಮ್ಮ ಮೆಸೇಜಿಗೆ ಆದಷ್ಟು ರಿಪ್ಲೈ ಮಾಡ್ತೀನಿ, ಆಯಿತಾ. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ ಫೆಲೋಪಿಯನ್ ಟ್ಯೂಬ್ ಬಗ್ಗೆ. ನಾನು ಬ್ಲಾಕ್ ಹೆಂಗೆ ಸಿಮ್ಟಮ್ಸ್ ಇರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಥರ ಇದ್ರೂ ನೀವು ಹೆಂಗೆ ಪ್ರೆಗ್ನೆನ್ಸಿ ಆಗಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಟಿಪ್ನ ಮೂಲಕ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಏನಪ್ಪ ಅಂತಂತಂದರೆ ಫೆಲೋಪಿಯನ್ ಟ್ಯೂಬ್ ಸಿಮ್ಟಮ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸ್ವಲ್ಪ ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ. ಸೊ ಆವಾಗ ಹೋಗಿ ನೀವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಇನ್ನೂ ಕೆಲವ್ರಿಗೆ ಏನು ಅಂತಂತಂದರೆ ರೆಗ್ಯುಲರ್ ಪೀರಿಯಡ್ ಇರುತ್ತೆ, ಆಯಿತಾ. ರೆಗ್ಯುಲರ್ ಪೀರಿಯಡ್ ಇದ್ರೂ ಪ್ರೆಗ್ನೆನ್ಸಿ ಆಗ್ತಿರಲ್ಲ, ಇನ್ಫರ್ಟಿಲಿಟಿ ಅಂತ ಇರುತ್ತೆ. ಆಗ ಡಾಕ್ಟರ್ ಎಲ್ಲನೂ ಟ್ರೈ ಮಾಡ್ತಾರೆ. ಎಲ್ಲ ಟ್ರೀಟ್ಮೆಂಟು ಟ್ರೈ ಮಾಡಿದಾಗ ನಿಮಗೆ ಪ್ರೆಗ್ನೆನ್ಸಿ ನಿಲ್ಲಲ್ಲ. ಆಗ ಫೈನಲಾಗಿ ಡಾಕ್ಟರ್ HSG ಟೆಸ್ಟ್ನ ಮಾಡೋಕ್ಕೆ ಹೇಳ್ತಾರೆ. ಏನಕ್ಕಪ್ಪ ಅಂತಂದರೆ ಅದು ಫೆಲೋಪಿಯನ್ ಟ್ಯೂಬಲ್ಲಿ ಬ್ಲಾಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಆ ಬ್ಲಾಕ್ ಅದನ್ನ ಚೆಕ್ ಮಾಡಿದಾಗ ನಿಮಗೇನಾದರೂ ಟ್ಯೂಬ್ ಬ್ಲಾಕ್ ಇದೆ, ಒಂದು ಸೈಡ್ ಇದೆ, ಇಲ್ಲ 2 ಸೈಡ್ ಇದೆ ಅಂತ ಗೊತ್ತಾದಾಗ ಅವರು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆಯಿತಾ. ಈ ಥರ ಟ್ರೀಟ್ಮೆಂಟ್ ಅಂದರೆ ಬ್ಲಾಕ್ ಅಂತ ಅಂದರೆ ಏನಂತಂದರೆ ಅಲ್ಲಿ ಸ್ವಲ್ಪ ಆ ಪದರ ಇದೆ ಅಲ್ವಾ, ಟ್ಯೂಬ್ ಪದರ ಸ್ವಲ್ಪ ದೊಡ್ಡದಾಗಿ ಡೆವಲಪ್ ಆಗಿರುತ್ತೆ. ಸ್ಪರ್ಮ್ ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಆ ಥರ ನಿಮ್ಗಾಗಿರುತ್ತೆ ಅಲ್ವಾ. ಆ ಥರ ಏನಾದರೂ ಆಗಿದ್ದಾಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇದಕ್ಕೆ ನ್ಯಾಚುರಲ್ ಟಿಪ್ಸ್ ಏನಾದರೂ ಇದೆಯಾ ಅಂತ ಸುಮಾರು ಜನ ಆ ವಿಡಿಯೋದ ಕೆಳಗಡೆನೇ ನನಗೆ ಕಮೆಂಟ್ ಮಾಡಿದ್ರಿ. ಸೊ ಅವರಿಗೋಸ್ಕರ ಈ ವಿಡಿಯೋ. ಏನಪ್ಪ ನ್ಯಾಚುರಲ್ ಟಿಪ್ಪು, ಈ ಟಿಪ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಾನು ಪ್ರೆಗ್ನೆಂಟ್ ಆಗ್ತೀನಾ ಅಂತಂದರೆ ಇಲ್ಲ, ಬಟ್ ಟ್ರೈ ಮಾಡ್ಬೋದು. ಬಟ್ ಇದರಿಂದ ನಾನು ಹೇಳೋ ಟಿಪ್ಪಿಂದ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಬ್ಲಾಕು ಕಡಿಮೆ ಆಗೋ ಚಾನ್ಸಸ್ಸು ತುಂಬ ಇದೆ. ಇದು ತುಂಬ ಎಫೆಕ್ಟಿವ್ ಆದ ಒಂದು ಟಿಪ್, ಆಯಿತಾ. ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು. ಒಂದ್ಸರಿ ಮಾಡಿಬಿಟ್ಟು ಬಿಡೋದಲ್ಲ, ಕಂಟಿನ್ಯೂಸ್ 3-4 ಮಂತ್ಸು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು. ಏನಪ್ಪ ಈ ಟಿಪ್ಸ್ ಅಂತಂತಂದರೆ, ಶುಂಠಿ ಇದೆಯಲ್ಲ, ಶುಂಠಿ, ಜಿಂಜರ್, ಆ ಟೀನ ನೀವು ಪೀರಿಯಡ್ ನೀವು ಈ ತಿಂಗಳು ಪೀರಿಯಡ್ ಆಗ್ತೀರಾ ಅಂದ್ಕೊಳ್ಳಿ. ಆಗ ಫಸ್ಟ್ ಡೇಯಿಂದ ಕಂಟಿನ್ಯೂಸು 5 ದಿನ ಶುಂಠಿ ಟೀ ತಗೋಬೇಕು. ಅದು ಬೆಳಗ್ಗೆ ಖಾಲಿ ಹೊಟ್ಟೆಲೇ ತಗೋಬೇಕು. ಇದನ್ನು ಯಾವ ಥರ ತಗೋಬೇಕು ಅಂತಂತಂದರೆ, ಒಂದು 2 ಶುಂಠಿನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ಹಂಗೆ ಕುಟ್ಬಿಟ್ಟು ತೆಗಿರಿ, ಇಲ್ಲ ಹಂಗೆ ಕೂಡ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಂಗೆ ಚೆನ್ನಾಗಿ ಕುಟ್ಬಿಟ್ಟು ಒಂದು 2 ಲೋಟ ನೀರಿಗೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಹಂಗೆ ಬಾಯ್ಲ್ ಆಗ್ತಾ ಅದು ಹಂಗೆ ಅರ್ಧ ಆಗಬೇಕು. ನೀವು 2 ಲೋಟ ನೀರು ಹಾಕಿರ್ತೀರಲ್ವ, ಅದು ಅರ್ಧ ಲೋಟ ಆಗೋಷ್ಟು ಕುದಿಯೋಕ್ಕೆ ಬಿಡಬೇಕು, ಆಯಿತಾ. ಹಂಗಾದಮೇಲೆ ನೆಕ್ಸ್ಟು ಬೆಲ್ಲ ಅಥವಾ ಹನಿ ಅಂತಂದರೆ ಇದು ಜೇನುತುಪ್ಪ ಬರುತ್ತಲ್ವ ಅದು, ಇಲ್ಲ ಅಂತಂದರೆ ನಾಟಿ ಸಕ್ಕರೆ, ಅದನ್ನು 1 ಸ್ಪೂನ್ ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನೂ ಅಷ್ಟೇ ಹಂಗೆ ಕುದಿಯೋಕ್ಕೆ ಬಿಟ್ಟು ಒಟ್ಟು ಎಲ್ಲನೂ ಒಂದು ಅರ್ಧ ಲೋಟ ಆಗೋಷ್ಟು ಕುದಿಯೋಕ್ಕೆ ಬಿಟ್ಬಿಟ್ಟು ಅದನ್ನು ಆರಿಸ್ಬಿಟ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕಾಫಿ ಎಲ್ಲ ಕುಡಿಯೋಕ್ಕೂ ಮುಂಚೆ ತಗೋಬೇಕು. ನಿಮಗೆ ಆ ಥರ ಆಗಲಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂತಂದಾಗ ನಿಮ್ಮ ಊಟ ತಿಂಡಿ ಆದಮೇಲೆ ಬೆಳಿಗ್ಗೆ ತಿಂಡಿ ಇನ್ನೋವರೆಗೆ ಬಿಟ್ಟು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಬಟ್ ಬೆಳಿಗ್ಗೆ ತಗೊಳ್ಳೋದ್ರಿಂದ ಯಾವುದೇ ಒಂದು ಈ ಪ್ರೆಗ್ನೆನ್ಸಿ ಟಿಪ್ನ ನೀವು ಫಾಲೋ ಮಾಡ್ತೀರಲ್ವಾ, ಈ ಡ್ರಿಂಕ್ಸ್ ಅದನ್ನೆಲ್ಲ ಬೆಳಿಗ್ಗೆ ತಗೊಳ್ಳೋದ್ರಿಂದ ಏನಪ್ಪ ಅಂತಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಇರ್ತೀರಾ, ಮತ್ತು ಡೇ ಪೂರ್ತಿ ಅದು ಎಫೆಕ್ಟಿವ್ ಆಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಟಿಪ್ಸ್ನೂ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಅಂತ ಅನ್ನೋದು, ಆಯಿತಾ.
ಹಾಗೇನಾದರೂ ತಗೊಂಡ್ರೆ 5 ಡೇಸ್ ತಗೋಬೇಕು. ಅದನ್ನು ಕಂಟಿನ್ಯೂಸ್ ಆಗಿ ನೀವು ತಗೋಬೇಕು. ಒಂದು 3-4 ಮಂತ್ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಏನೇನು ಯೂಸ್ ಅಂದರೆ, ಶುಂಠಿ ಬಂದ್ಬಿಟ್ಟು ಆ್ಯಂಟಿ ಇನ್ಫ್ಲಮೇಟರಿ, ನಿಮ್ಮ ಗರ್ಭಕೋಶ ಊದ್ಕೊಂಡಿದೆ ಅಂತಂದಾಗ ಅದನ್ನು ಕೂಡ ಅದು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿ ಇರೋ ಅಡಚಣೆಯನ್ನು ತೆಗಿಯೋದಕ್ಕೆ ಡೇ ಬೈ ತೆಗಿಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಈ ನೀರ್ಗುಳ್ಳೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ವ, ಈ 5 ಡೇಸ್ ನೀವು ತಗೊಳ್ಳೋದ್ರೆ ತುಂಬ ಬ್ಲೀಡಿಂಗ್ ಆಗುತ್ತೆ. ಆ ಥರ ಅನ್ವಾಂಟೆಡ್ PCOD ಇರೋರಿಗಿರುತ್ತಲ್ವ ನೀರ್ಗುಳ್ಳೆ, ಅದೆಲ್ಲನೂ ಕೂಡ ಆ ಪೀರಿಯಡ್ಸ್ ಮುಖಾಂತರವೇ ಆ ಫ್ಲೋ ಅಲ್ಲೇ ಬಂದ್ಬಿಡುತ್ತೆ. ಅದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈ ಶುಂಠಿ ಟೀ ತುಂಬ ಅಂದರೆ ತುಂಬ ಬೆನಿಫಿಟ್ಟು. ಇದನ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿರೋ ಬ್ಲಾಕು ಕೂಡ ರಿಡ್ಯೂಸ್ ಆಗುತ್ತೆ ನ್ಯಾಚುರಲ್ ಆಗಿ. ಈ ಅಂದರೆ ನೀವು ಸುಮಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡಾಗಿದೆ, ಏನೂ ವರ್ಕ್ ಆಗಿಲ್ಲ ಅಂತಂದವರು ಇದನ್ನು ಒಂದು ಸರಿ ಫಾಲೋ ಮಾಡಿ, ಒಂದು 5 ಮಂತ್ಸ್ ಫಾಲೋ ಮಾಡಿ, ಇದು ಕೂಡ ವರ್ಕ್ ಆಗ್ಬೋದು. ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನನಗೆ ಟ್ರೀಟ್ಮೆಂಟೇ ಬೇಡ ಅಂತ ಮನೇಲಿದ್ದು ಅವ್ರು ನ್ಯಾಚುರಲ್ಲಾಗಿ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಪ್ರೆಗ್ನೆಂಟ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ಯಾವತ್ತೂ ಹೋಪ್ ಕಳ್ಕೊಬಾರ್ದು. ನಿಮ್ಗೆ ಬೇಬಿ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಡಾಕ್ಟರ್ ಹತ್ರ ಹೋಗೋದಕ್ಕೆ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಷ್ಟು ಅಂದರೆ ಫೈನಾನ್ಷಿಯಲಿ ಎಲ್ಲರೂ ಸ್ಟೇಬಲ್ ಇರಲ್ಲ. ಸುಮಾರು ಈ ಕಡೆ ಇವಾಗೆಲ್ಲನೂ ಅಷ್ಟೇ, ತುಂಬ ಫರ್ಟಿಲಿಟಿ ಟ್ರೀಟ್ಮೆಂಟ್ ಕಾಸ್ಟ್ಲಿ ಆಗಿದೆ. ಬಿಕಾಸ್ ಸುಮಾರು ಜನಕ್ಕೆ ಮಕ್ಕಳು ಆಗೋದು ತುಂಬ ಕಷ್ಟ ಇದೆ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಆ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ಫರ್ಟಿಲಿಟಿ ಟ್ರೀಟ್ಮೆಂಟು ಕೂಡ ಕಾಸ್ಟು ತುಂಬ ಆಗ್ತಿದೆ. ಅದರಿಂದ ನ್ಯಾಚುರಲ್ಲಾಗಿ ನಮ್ಮ ಬಾಡಿನ ನಾವು ಕಂಟ್ರೋಲಾಗಿ ಇಟ್ಕೊಂಡು ನಮ್ಮ ಬಾಡಿ ನಾವೇನೋ ಮಾತು ಕೇಳಬೇಕು. ಆ ಥರ ನಾವು ನಮ್ಮ ಫುಡ್ ಸಿಸ್ಟಮ್, ಲೈಫ್ ಸ್ಟೈಲ್, ಹ್ಯಾಬಿಟ್ಸ್ನೆಲ್ಲ ನಾವೇನಾದರೂ ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ನಾವು ಒಂದು ಹೆಲ್ತಿಯಾದ ಬೇಬಿಗೆ ಅಮ್ಮ ಆಗಬಹುದು. ಯಾವತ್ತೂ ಹೋಪ್ನ ಕಳ್ಕೊಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಡೌಟ್ ಇದ್ದರೆ DM ಮಾಡಿ. ನನ್ನ ಇನ್ಸ್ಟಾ ಅಕೌಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.